ನಾನು ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಡಂಬಳ ಹೋಬಳಿಯ ಡೋಣಿ ಸಮೀಪದ ಕಪ್ಪತ್ತಗುಡ್ಡದ ಹಸಿರು ಮಡಲಲ್ಲಿರುವ ಶ್ರೀ ನಂದಿವೇರಿ ಸಂಸ್ಥಾನ ಮಠದಿಂದ ಮಾತಾಡ್ತಾ ಇದ್ದೇನೆ. ಮುಂಡ್ರಿಗಿ ತಾಲೂಕಾ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಶ್ರೀ ಬಸವರಾಜ ದೇಸಾಯಿ ಅವರ 18 ವರ್ಷಗಳ ನಿರಂತರ ಹೋರಾಟದ ಕಾರಣದಿಂದಾಗಿ ಮುಂಡ್ರಿಗಿ, ಹೂವಿನಹಡಗಲಿ, ಹರಪನಹಳ್ಳಿ ಈ ಗದಗ ರೈಲ್ವೆ ಹೋರಾಟ ಸಮಿತಿಯ ಫಲಶ್ರುತಿಯಾಗಿ ನಮ್ಮ ಭಾಗಕ್ಕೆ ರೈಲ್ವೆ ಲೈನಿಗೆ ಸಮೀಕ್ಷೆಗಾಗಿ 9 ಲಕ್ಷ ರೂಪಾಯಿ ಮಂಜೂರಾಗಿದ್ದು ಬಹಳ ದೊಡ್ಡ ಸಂಗತಿ. ನಮ್ಮ ಬಸವರಾಜ ದೇಸಾಯಿ ಅವರ ಅಖಂಡವಾದ ಮತ್ತು ನಿರಂತರವಾದ ಪ್ರಯತ್ನ ಇದರ ಬೆನ್ನಿಗಿದೆ. ಈ ಕೆಲಸ ಸಂಪೂರ್ಣ ಆಗಬೇಕು, ಈ ಕೆಲಸ ಪರಿಪೂರ್ಣ ಆಗಬೇಕು. ಗದಗಿನಿಂದ ಮುಂಡ್ರಿಗಿ ಮೇಲೆ ಹಾಯ್ದು ಹೂವಿನಹಡಗಲಿ, ಹರಪನಹಳ್ಳಿವರೆಗೆ ರೈಲ್ವೆ ಆ ಲೈನ್ ಅದು ಪರಿಪೂರ್ಣ ಆಗಬೇಕು. ಆ ಲೈನಿನ ಮುಖಾಂತರವಾಗಿ ನಮ್ಮ ಕಪ್ಪತ್ತಗುಡ್ಡ ಆ ಮೂಲಕವಾಗಿ ಉಳಿಬೇಕು, ಬೆಳಿಬೇಕು. ಇಡೀ ಜಗತ್ತಿಗೆ ನಮ್ಮ ಕಪ್ಪತ್ತಗುಡ್ಡ ಗೊತ್ತಾಗಬೇಕು. ಹಾಗಾಗಲಂತ ಹಾರೈಸ್ತೇನೆ. ಸಂಬಂಧಿಸಿದ ರೈಲ್ವೆ ಸಚಿವರು, ಸಂಬಂಧಿಸಿದ ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಿಸಿದ ಸಂಸದರು ಈ ಕೆಲಸಕ್ಕೆ ಬೆಂಬಲವಾಗಿ ನಿಂತು ಬಸವರಾಜ ದೇಸಾಯಿ ಅವರ ಪ್ರಯತ್ನವನ್ನ ಅವರು ಪರಿಪೂರ್ಣಗೊಳಿಸಬೇಕಂತ ಈ ಮೂಲಕವಾಗಿ ನಾನು ಹಾರೈಸ್ತಾ ಇದ್ದೇನೆ.